ಎಸ್ ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವೀರಾವ್. ಇವತ್ತು ನಾನು ಪಪ್ಪ ಅಮ್ಮ ಉಡುಪಿಗೆ ರಥಬೀದಿಗೆ ಹೋಗುವ ಅಂತೇಳಿ ಹೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಇವತ್ತು ಹೋಗಿ ಅಷ್ಟಮಿಗೆ ತರಕಾರಿ ಏನೆಲ್ಲ ಐಟಮ್ಸ್ ಎಲ್ಲ ಆಗಬೇಕು ಅಂತೇಳಿ ಹೇಳಿ ತೊಗೊಂಡು ಬರೋಣ ಅಂತೇಳಿ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಪ್ರತಿನಿತ್ಯ ಹೋಗುವ ತರಕಾರಿ ಅಂಗಡಿ ಯಾವುದು ಅಂತೇಳಿ ಹೇಳಿಬಿಡ್ತೀನಿ. ನಾನು ಅಮ್ಮ ಪ್ರತಿನಿತ್ಯ ಹೋಗುವಂತಹ ತರಕಾರಿ ಅಂಗಡಿ ಹೆಸರು ಪ್ರಕಾಶ್ ವೆಜಿಟೇಬಲ್ ಶಾಪ್ ಅಂತ ಹೇಳಿ. ಸೊ ನಾವು ಮೊನ್ನೆ ಹೋದಾಗ ಒಂದು ಆಫರ್ ಇತ್ತು. ಅದೇನಂತ ಹೇಳಿದರೆ ಬೆಂಡೆಕಾಯಿ ಕೆಜಿಗೆ 100 ಇತ್ತು. ಸೊ ನೋಡ್ಬೋದು ಎಷ್ಟು ಸೂಪರ್ ಫ್ರೆಶ್ ಆಗಿ ಊರಿನ ಬೆಂಡೆಕಾಯಿ ಬಂದಿದೆ ಅಂತೇಳಿ ಹೇಳಿ. ಆ್ಯಂಡ್ ಆಲ್ಸೋ ಹೀರೆಕಾಯಿ ಕೂಡ ಕೆಜಿಗೆ 60 ಇತ್ತು. ಆ್ಯಂಡ್ ಮುಳ್ಸೌತೆ ಕೆಜಿಗೆ 60 ಇತ್ತು. ಸೊ ತುಂಬ ಫ್ರೆಶ್ ಆಗಿತ್ತು ತರಕಾರಿ, ತುಂಬ ಖುಷಿ ಆಯಿತು. ಸೊ ಎಲ್ಲನೂ 1 kgನೇ ತೊಗೊಂಡು ಬಂದ್ವಿ. ಯಾವಾಗಲೂ 1/4 kg ತೊಗೊಂಡು ಬರೋರು 1 kgನೇ ತೊಗೊಂಡು ಬಂದ್ವಿ, ಆಫರ್ಸ್ ಆಯಿತು ಅಂತ ಹೇಳಿ. ಸೊ ಅಲ್ಲಿ ಏನಾದರೂ ಒಂದೊಂದು ಆಫರ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಅವ್ರ ಜೊತೆ ಮಾತಾಡುವಾಗಲೂ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಏನಂತ ತರಕಾರಿ ಬಗ್ಗೆ ಏನಾದರೂ ಒಳ್ಳೇದಿಲ್ವಾ ಅದು ಒಳ್ಳೇದಿದೆಯಾ, ಅಲ್ಲಿ ತರಕಾರಿ ಒಳ್ಳೇದೇ ಇರುತ್ತೆ. ಏನು ಲೈಕ್ ನಿನ್ನೆದು ಮೊನ್ನೆದು ಅಥವಾ ತುಂಬ ದಿನ ಆಗಿದ್ದು ಹಳಸಿದ್ದು ಅಲ್ಲ ಯಾವುದೂ ಇರಲ್ಲ. ಫ್ರೆಶ್ ಆಗಿರುತ್ತೆ. ಅವ್ರು ನಿಮ್ಮ ಜೊತೆ ಮಾತಾಡುವಾಗಲೇ ನಿಮಗೆ ಫ್ರೆಂಡ್ಲಿ ಅನಿಸುತ್ತೆ. ಅಷ್ಟು ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಸೊ ನಿಮಗೆ ಅಲ್ಲಿ ಹೋದರೆ ಒಂದ್ಸಲ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಅವ್ರು ಹೇಗೆ ರೆಸ್ಪೆಕ್ಟ್ಫುಲ್ಲಾಗಿ ಎಷ್ಟು ಸೂಪರಾಗಿ ತರಕಾರಿ ಇದೆ ಅಂತೇಳಿ ಹೇಳಿ. ನೆಕ್ಸ್ಟ್ ಅದು ಹೋಗಲೇಬೇಕು ಅಂತ ಅನಿಸುತ್ತೆ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿಡ್ತೇನೆ, ನೋಡಿ. ಆ್ಯಂಡ್ ಅದು ನಿಮಗೆ ಏರಿಯಾ ರಥಬೀದಿ ಗೊತ್ತಿದ್ರೆ ಪೇಜಾವರ ಮಠದ ಹತ್ರನೇ ಬರ್ತದೆ. ಪೇಜಾವರ ಮಠದ ಹತ್ರನೇ ಬರುತ್ತೆ ಅದು. ಸೊ ಏನು ಮೂಡೆ ಎಲ್ಲ ಮಾಡ್ತಾ ಇರ್ತಾರೆ, ಅದ್ರ ಸೈಡ್ ರೋಡ್ ಬರುತ್ತೆ, ಅಲ್ಲಿಂದ ಹೋದರೆ ಆಗುತ್ತೆ. ಸೊ ಎಸ್, ನನಗೆ ತರಕಾರಿ ತರಕ್ಕೂ ಇದೆ. ಹಾಗೆಯೇ ಕೆಲವು ಸಂತೆ ಬಂದಿರೋದನ್ನ ಏನೆಲ್ಲ ಐಟಮ್ಸ್ ತಗೊಳ್ಳೋಣ ಅಂತೇಳಿ ಹೇಳಿ ನೋಡ್ಕೊಂಡು ಬರೋಣ. ಎಸ್, ಉಡುಪಿಗೆ ಹೋಗೋಣ ಬನ್ನಿ. ನಾವು ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದೀವಿ. ಇದೆ ಫಸ್ಟ್ ಎಂಟ್ರಿ ಅಲ್ಲ. ಇಲ್ಲಿ ನೋಡ್ಬೋದು ಪರ್ಯಾಯ ಶ್ರೀ ಪುತ್ತಿಗೆ ಮಠ. ಇಲ್ಲಿ ಈ ಸಲ ಪುತ್ತಿಗೆ ಮಠದವರು ಕೂತಿರೋದು 1/8/2025 17/9 ತನಕ ಇರುವಂಥದ್ದು. ಎಸ್, ಒಳಗೆ ಹೋಗೋಣ. ಇಲ್ಲಿ ಫುಲ್ ಸಂತೆ ಬಂದಿದೆ. ಬಿಸಿಲಿಗೆ ಈಗ ಸದ್ಯಕ್ಕೆ ರೆಸ್ಟ್ ತಗೊಳ್ತಿದ್ದಾರೆ ಅನಿಸುತ್ತೆ. ಬನ್ನಿ ಮುಂದೆ ಹೋಗೋಣ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಳ್ಳೆದರಲ್ಲಿ ಮಾಡ್ತೀನಿ ವಿಡಿಯೋ. ಇಲ್ಲಿ ಆಲ್ರೆಡಿ ರೆಡಿಯಾಗಿದೆ. ಇವತ್ತು ತಾರೀಕು ಇಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಸ್ಟೇಜ್ ಆಗ್ತಾ ಇದ್ದಾರೆ ನೋಡ್ಬೋದು. ಶ್ರೀ ಕೃಷ್ಣ ಸಭಾಭವನ ಮಂದಿರ. ಸೊ ರಾಘವೇಂದ್ರ ಮಠಕ್ಕೆ ಹೋಗೋಣ. ಇಲ್ಲಿಂದ ಕಾಣಿಸ್ಬೋದಷ್ಟೇ, ಒಳಗಡೆಯಿಂದ ವಿಡಿಯೋ ಮಾಡೋಂಗಿಲ್ಲ. ಸೊ ಹೋಗೋಣ. ಇಲ್ಲಿ ಫಸ್ಟ್ ಶುರು ಮಾಡಿದ್ದೀನಿ ಕೃಷ್ಣಾಪುರ ಮಠ. ಎಷ್ಟು ಮಂದಿರಗಳಿವೆ ಅಂತೇಳಿ ಹೇಳಿದ್ದಲ್ಲ, ಇದು ಫಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿದರೆ ನಿಮಗೆ ಕೃಷ್ಣ ಮಠ ಕಾಣುತ್ತೆ. ನಾನು ಇಲ್ಲಿಂದ ಶುರು ಮಾಡಿದ್ದೀನಿ, ರಾಘವೇಂದ್ರ ಮಠದಿಂದ ಶುರು ಮಾಡಿದ್ದೀನಿ. ಇಲ್ಲಿನೂ ಸ್ಟೇಜ್ ಆಗ್ತಾ ಇದ್ದಾರೆ. ರೆಡಿಯಾಗಿದೆ. ಇದು ಸೆಕೆಂಡ್ ಮಠಕ್ಕೆ ಬಂದೇವೆ, ಶ್ರೀರೂರು ಮಠದಕ್ಕೆ. ಇದು 2ನೇದು ನಾವು ನೋಡ್ತಿರ್ಬೋದು. ಇದರ ಹತ್ತಿರ ಭಜನೆದು ಆಗ್ತಾ ಇದೆ. ಹೋದರೆ ಕನಕನ ಕಿಂಡಿ ಇದೆ, ಹೋಗೋಣ. ಸ್ಟ್ರೈಟ್ ಆಗಿ ನೋಡ್ಬೋದು ಕೃಷ್ಣ ಮಠ. ಈಚೆಯಿಂದ ಇಲ್ಲಿಂದ ನಾನು ಈಚೆ ಬಂದರೆ ಇಲ್ಲಿ ಕಾಣೋದು ಕಾಣಿಯೂರು ಮಠ. ಇದು 3ನೇದ್ದು ನಾವು ನೋಡ್ತಾ ಇರೋದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಕಾಣಿಯೂರು ಮಠದ ಮುಂದೆ ಬಂದರೆ ಇಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ. ನನಗೆ ಅದು ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ. ಸೊ ಪಪ್ಪನ ಹತ್ರ ಕೇಳಿದ್ದೇನೆ. ಸೊ ಇದು ಬರುತ್ತೆ ದೇವಸ್ಥಾನ. ಒಳಗೆ ಹೋಗ್ತಿಲ್ಲ ನಾನು, ಇಲ್ಲಿಂದಾನೇ ತೆಗಿತಾ ಇದ್ದೀನಿ. ಎಸ್, ಇಲ್ಲಿಂದ ಮುಂದೆ ಹೋಗೋಣ. ಇಲ್ಲಿ ಸಂತೆ ಎಲ್ಲ ಬಂದಿದೆ, ನೋಡೋಣ. ನನ್ನ ವಾಯ್ಸ್ ಮೆಲ್ಲ ಆಗಿರ್ಬೋದು, ಸಾರಿ.
ಎಷ್ಟೇ ಬ್ಯಾಗ್ ಇದ್ರೂ ಕೂಡ ಬ್ಯಾಗಿದು ಹುಚ್ಚು ಮಾತ್ರ ಹೋಗೋದಿಲ್ಲ. ಅದೀಗ ನನಗೂ ಹುಚ್ಚು ಶುರುವಾಗಿದೆ ಅಮ್ಮನಿಂದ ಬ್ಯಾಗಿದು. ಮುಂದೆ ಹೋಗೋಣ. ರೆಡಿಯಾಗಿದ್ದೇನೆ. ಈಗ ನಾನು 1 2 3 ಮಠಗಳಾಯಿತು. ಇದು 4ನೇದು ನಾನು ತೋರಿಸ್ತಾ ಇರೋದು. ಇಲ್ಲಿಗೆ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿದ ನಂತರ ತೋರಿಸ್ತೀನಿ. ಇದು 4ನೇ ಮಠ ನಾನು ತೋರಿಸ್ತಾ ಇರೋದು. ನಿಮಗೆ ಕಾಣ್ಬೋದು. ನಾನು ಈಚೆಯಿಂದ ಕಾಣಿಯೂರು ಮಠದಿಂದ ಸ್ಟ್ರೈಟ್ ಈಚೆ ಬಂದರೆ, ಇದು ರೋಡಲ್ಲಿ ಬಂದರೆ ಶ್ರೀ ಸೋದೆ ವಾದಿರಾಜ ಮಠ 4ನೇದು ನಾನು ತೋರಿಸ್ತಿರೋದು ಇದು. ಎಸ್, ಇಲ್ಲಿಂದ ಸ್ಟ್ರೈಟ್ ಇನ್ನು ಹೋಗಬೇಕು. ಸ್ಟ್ರೈಟ್ ಹೋದರೆ ಬೇರೆ ಮಠಗಳಿವೆ, ನೋಡೋಣ. ನಾನು ಸೋದೆ ವಾದಿರಾಜ ಮಠ ಆದ ನಂತರ ನಾನೀಗ ತೋರಿಸ್ತಾ ಇರೋದು ಶ್ರೀ ಪುತ್ತಿಗೆ ಮಠ. ಇದು 5ನೇ ಮಠ ನಾನು ತೋರಿಸ್ತಿರೋದು. ಈ ಸಲ ಪರ್ಯಾಯಕ್ಕೆ ಕೂತ್ಕೊಂಡಿರುವಂತಹ ಸ್ವಾಮಿಗಳು ಇಲ್ಲಿದು ಶ್ರೀ ಪುತ್ತಿಗೆ ಮಠದಿಂದ. ಇದು 5ನೇ ಮಠ. ಎಸ್, ಮುಂದೆ ಹೋಗೋಣ ಬನ್ನಿ. ನಾನು ಈಗಲೂ ಕೂಡ ನನ್ನ ಫೇವ್ರೆಟ್ ಮಿತ್ರ ಸಮಾಜ ಹೋಟೆಲ್ ಎಲ್ಲಿ ಬಂದರೂ ಇಲ್ಲಿ ಮಾತ್ರ ತಪ್ಪಿಸಲ್ಲ. ಇಲ್ಲಿ ನನ್ನ ಬಾದಾಮ್ ಮಿಲ್ಕ್ ಶೇಕ್, ಅದು ನನ್ನ ಫೇವ್ರೆಟ್ ಕೋಲ್ಡ್ ಬಾದಾಮ್ ಮಿಲ್ಕ್ ಶೇಕ್. ಎಸ್, ರಶ್ ಆಗಿದೆ ಇಲ್ಲಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೂ ರಶ್ ಆಗುತ್ತೆ. ಎಲ್ಲ ಐಟಮ್ಸ್ ತಗೊಳ್ಳೋಕ್ಕೆ ಬರೋದು ಜಾಸ್ತಿ. ನೋಡೋಣ. ನಮ್ಮ ಪಾತ್ರೆ ನೋಡೋಕೆ ಹೋದ್ರು. ಬನ್ನಿ ಮುಂದೆ ಹೋಗೋಣ. ಈಗ ಪುನಃ ತಗೊಂಡಿದ್ದೇವೆ. ಇಲ್ಲಿ ಸೆಕೆಂಡ್ ಟೈಮ್ ಇದು ಬ್ಯಾಗ್ ತಗೊಳ್ತಿರೋದು. ಇಲ್ಲಿ ಬಂದು ಒಳ್ಳೇದಿದೆ. 100 ರೂಪಾಯಿಗೆ ಸುಮಾರು ಬ್ಯಾಗ್ಸ್ ಇವೆ. ನೋಡ್ಬೋದು ನೀವು ಕೂಡ ಬಂದು. ಇಲ್ಲಿ ನೋಡಿ ಕಾರಿದೆ. ಯಾರಿಗೆ ಉಂಟು ಯಾರಿಗಿಲ್ಲ ಅಷ್ಟು ಕಾರಿದೆ ನೋಡಿ. ಎಸ್, ನಾಳೆ ಬರಬೇಕಂತೆ. ನಾಳೆ ಯಾವುದೆಲ್ಲ ಬ್ಯಾಗ್ ಇವೆ ಅಂತ ನೋಡೋಕ್ಕೆ. ನಾನು ತೋರಿಸ್ತಿರೋದು 6ನೇ ಮಠ, ಅದೇ ಮಾರು ಮಠ. ಇದು ಇಲ್ಲಿ ನಿಮಗೆ ಇಲ್ಲಿ ಕವರ್ ಆಗಿದೆ. ಸೊ ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿಂದ ಈಚೆ ಬಂದರೆ, ಸ್ಟ್ರೈಟ್ ಈಚೆನೇ ಬಂದರೆ ಇದು ಶ್ರೀ ಪೇಜಾವರ ಮಠ. ಇದು ನಾನು ತೋರಿಸ್ತಿರುವ 7ನೇ ಮಠ. ಎಸ್, ಈ ಮಠಗಳಲ್ಲಿ ಕೊನೆಯ ಮಠ ಅದು ಶ್ರೀ ಪಲಿಮಾರು ಮಠ. ಇದು ರಾಘವೇಂದ್ರ ಮಠದ ಈಚೆ ಸೈಡ್, ಇಲ್ಲಿಂದ ನಾನು ನೋಡಿದರೆ ಲೆಫ್ಟ್ ಸೈಡ್ ಬರುವಂಥದ್ದು, ಇಲ್ಲಿಗೆ ಕೊನೆಯಾಗಿ ಬರುವಂಥದ್ದು ಅದು ಪಲಿಮಾರು ಮಠ. ನೋಡ್ಬೋದು. ಈಚೆಯಿಂದ ಇಲ್ಲಿಂದ ಬಂದರೆ ಹೀಗೆ ಬರುತ್ತೆ. ಇಲ್ಲಿಂದ ಮುಂದೆ ಹೋದರೆ ರಾಘವೇಂದ್ರ ಮಠ ಸಿಗುತ್ತೆ. ಸೊ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಮಠಗಳಲ್ಲಿ. ಎಸ್, ಫೈನಲಿ ಎಲ್ಲನೂ ಆಯಿತು. ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ನಾನು ಮನೆಗೆ ಹೋಗಿ ತೋರಿಸ್ತೇನೆ. ಈಗ ತಾಯಿ ಮಗಳು ಒಂದೊಂದು ಕಡೆಯಿಂದ ಬ್ಯಾಗಿದು ಪರಿಚಯ ಮಾಡ್ಕೊಂಡು ಬರ್ತಾ ಇದ್ದೇವೆ. ಒಂದೊಂದು ಕಡೆಯಲ್ಲಿ ರೇಟ್ ಕೇಳ್ತಾ ಬರ್ತಾ ಇದ್ದೇವೆ. ಎಸ್, ಈಗ ಒಂದು ಕಡೆಯಲ್ಲಿ ಜ್ಯೂಸ್ ಕುಡಿಯುವ ಸುಸ್ತಾಗಿದೆ ತುಂಬ. ಹೋಗುವ ಬನ್ನಿ. ಅಮ್ಮನಿಗೆ ಯಾವ ಜ್ಯೂಸ್ ಬೇಕು? ಅವರು ನಗಡ್ತಾ ಹೋಗಿ ಅಲ್ಲಿ ಬೀಳ್ತಿದ್ರು. ಈಗ ಯಾವ ಜ್ಯೂಸ್ ಬೇಕು ಅವ್ರಿಗೆ? ಬೇಡ ಅಂತೆ. ಹೋಗೋಣ, ನೋಡು. ಅವ್ರ ಹತ್ರ ಕುಡಿತಾರಲ್ಲ, ನೋಡು ಯಾವ ಜ್ಯೂಸ್ ಕುಡಿತಾರೆ ಅಂತೇಳಿ. ನನ್ನಮ್ಮ ಏನು ಬೇಡ ಹೇಳಿ ಒಳಗೆ ಗೋಳಿ ಬಜೆ ಮತ್ತು ಬಿಸ್ಕುಟ ಮಾಡಿ, ನಾನು ಬಿಸ್ಕುಟ ಮಾಡಿಲ್ಲ, ಸಾರಿ ವೆಜ್ ಬೋಂಡ ತಗೊಂಡಿದ್ದಾನೆ. ನಮ್ಮ ಗೋಳಿ ಬಜೆ ಹೇಳಿದ್ದಾರೆ, ನೋಡುವ ಹೇಗೆ ಬರ್ತದೆ ಅಂತೇಳಿ. ನನ್ನಪ್ಪ ಸಹ ವೆಜ್ ಬೋಂಡ ಹೇಳಿದ್ದಾರೆ, ನೋಡುವ ಹೇಗೆ ಬರ್ತದೆ ಅಂತೇಳಿ. ನಮ್ಮನಿಗೆ ನಾಚಿಗೆ ತುಂಬ ಆಗ್ತದೆ, ಹುಡುಗನ ನೋಡಲಿಕ್ಕೆ ಬರ್ತಿದ್ದಾಗೆ ಮಾಡ್ತಾ ಇದ್ದಾರೆ. ನೋಡುವ, ನಾನು ಯಾವ ಹೋಟೆಲಿಗೆ ಬಂದರೆ ಪ್ರತಿ ಸಲ ಹೋಟೆಲ್ ಯಾವ ಹೆಸರು ಅಂತ ಹೇಳ್ತೇನೆ. ಸೊ ಈ ಹೋಟೆಲ್ ತುಂಬ ಸ್ಪೆಷಲ್ ನನಗೆ. ಬಿಸಿಯಾಗಿ ಏನಾದರೂ ಅಂದಿರುತ್ತೆ, ಅದೊಂಥರ ಟೇಸ್ಟ್ ಆಗುತ್ತೆ. ಸೊ ನೋಡೋಣ, ಬಂದಾಗ ಒಂದು ಫೋಟೋ ತೆಗಿತೇನೆ, ಫೋಟೋ ಅಥವಾ ವೀಡಿಯೋ ಮಾಡ್ತೇನೆ. ನೋಡೋಣ. ನನ್ನ ನೋಡ್ತಾ ಇದ್ದಾರಮ್ಮ. ಗೋಳಿ ಬಜೆ ಆರ್ಡ್ರ್ ಮಾಡಿದ್ದಾರೆ, ಹೇಗಿರ್ತದೆ ನೋಡು. ವೆಜ್ ಬೋಂಡ ಬಂತು. ನಮ್ಮ ಗೋಳಿ ಬಜೆ ತಿನ್ನಲಿಕ್ಕೆ ತುಂಬ ಕಾತರದಲ್ಲಿದ್ದಾರೆ. ಗೋಳಿ ಬಜೆ ತಿಂತಾ ಇದ್ದಾರೆ, ತಿನ್ನಲಿಕ್ಕೆ ಶುರು. ನನ್ನಪ್ಪ ಇದು ವೆಜ್ ಬೋಂಡ ತಿಂತಾ ಇದ್ದಾರೆ. ಜ್ಯೂಸ್ ಏನು ಬರುತ್ತೆ ನೋಡೋ. ಜ್ಯೂಸ್ ನೆಕ್ಸ್ಟ್. ಹೆಸರು ಅಮೃತ ಸಾಗರ. ಸೊ ಇಲ್ಲಿಗೆ ಬರೋದು ನಾವು. ನೀವು ಸಹ ಬರ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಡ್ರೆಸ್ಸಸ್ ಇದೆಲ್ಲ ಸೂಪರ್ ಇದೆ. ಆದರೆ ನನ್ನ ಸೈಜ್ ಮಾತ್ರ ಇಲ್ಲ ಅಂತ ಹೇಳ್ತಾರೆ. ಡ್ರೆಸ್ ಎಲ್ಲ
ಹೋಗುತ್ತೆ. ನನ್ನ ಅಮ್ಮನಿಗೆ ಆಸೆ ಆಗುತ್ತೆ, ಕೇಳ್ತಾ ಇರ್ತಾರೆ ಯಾವಾಗ ಸಪೂರ್ ಆಗ್ತಿ ಅದೇ ಒಂದು ರಾಗ ಇರುತ್ತೆ. ಎಸ್, ಮುಂದೆ ಹೋಗೋಣ. ಎಸ್ ಫ್ರೆಂಡ್ಸ್, ಹೋಗಿ ಬಂದ್ವಿ. ನಾವು ಇವತ್ತು ಹೋಟೆಲಿಗೆ ಹೋದಲ್ಲಿ ನಾನು ತುಂಬ ಬಾಯಾರಿಕೆ ಆಗಿತ್ತು. ಸೊ ಅದಕ್ಕೋಸ್ಕರ ಜ್ಯೂಸಿದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ನಾನು ಜಾಸ್ತಿಯಾಗಿ ವಾಟರ್ ಮೆಲನ್ ಜ್ಯೂಸೇ ತಗೊಳ್ಳೋದು. ಎಲ್ಲಿ ಹೋದರೂ ಕೂಡ ವಾಟರ್ ಮೆಲನ್ ನನ್ನ ಫೇವ್ರೆಟ್ ವಾಟರ್ ಮೆಲನ್ ಜ್ಯೂಸು. ಸೊ ವಾಟರ್ ಮೆಲನ್ ಜ್ಯೂಸೇ ತೊಗೊಂಡ್ರು, ಅಪ್ಪನೂ ಅದೇ ತೊಗೊಂಡ್ರು. ಬಟ್ ಅಮ್ಮ ಮಾತ್ರ ಕಷಾಯ ತೊಗೊಂಡ್ರು, ಅವರಿಗೆ ಶೀತ ಆಗ್ತದಂತೆ. ಸೊ ಅದಕ್ಕೋಸ್ಕರ ಅವರು ಕಷಾಯ ತಗೊಂಡ್ರು. ನಾವು ವೆಜ್ ಬೋಂಡ ತೊಗೊಂಡಿದ್ದು ತುಂಬ ಟೇಸ್ಟ್ ಇತ್ತು, ಸಖತ್ತಿತ್ತು. ನನ್ನ ಅಮ್ಮನಿಗೆ ಗೋಳಿ ಬಜೆ ಇಷ್ಟ ಆಗಲಿಲ್ಲ, ವೆಜ್ ಬೋಂಡ ತುಂಬ ಇಷ್ಟ ಆಯಿತು. ಸೊ ನಾನು ಇವತ್ತು ಹೋದಲ್ಲಿ ಇದು 250ಗೆ ಬ್ಯಾಗ್ ತಗೊಂಡೆ. ನನ್ನ ಅಪ್ಪ ಅಮ್ಮಂದು ಈಗ ವೆಜ್ ಬೋಂಡ ಯಾವುದು, ಬಿಸ್ಕುಟ್ ಅಂಬಡೆ ಯಾವುದು ಅಂತ ಡಿಸ್ಕಸ್ ಆಗ್ತಾ ಉಂಟು. ಸೊ ಎಂತ ಹೇಳಿ ಕಡೆಗೆ ಹೇಳ್ತಾರಂತೆ. ನಾನು ಈ ಬ್ಯಾಗ್ ತಗೊಂಡ್ರೆ 250. ನನಗೆ ಲೈಕ್ ಪ್ರತಿ ಸಲ ನನ್ನ ಹತ್ರ ಬ್ಯಾಗ್ ಇದ್ದು ನಾನು ನಿನ್ನೆ ತೊಗೊಂಡಿದ್ದು. ಈ ಥರ ಬ್ಯಾಗ್ ಇತ್ತು ನನ್ನ ಹತ್ರ, ಬಟ್ ಕಟ್ ಆಯಿತು. ಅದು ನಂಗೆ ಬೇಜಾರಿತ್ತು, ಬ್ಯಾಗ್ ಬರುತ್ತಾ ಇಲ್ವ ಅಂತ ಕಾಯ್ತಾ ಇದ್ದೆ. ಬಟ್ ಬಂತು. ಇದು ನಂಗೆ ತುಂಬ ಇಷ್ಟ. ಲೈಕ್ ಸ್ಮಾಲ್ ಆಗಿ ಎಲ್ಲಾದರೂ ಹೋಗುವಾಗ ಜಸ್ಟ್ ಒಂದು ಮೊಬೈಲ್ ಮತ್ತೊಂದು ಪರ್ಸ್ ಇಟ್ಕೊಳ್ಳಿಕ್ಕೆ ಮಾತ್ರ, ಬೇಕಾದರೆ ಒಂದು ಸ್ಮಾಲ್ ವಾಟರ್ ಬಾಟಲ್ ಇಟ್ಕೊಳ್ಬೋದು, ಅಷ್ಟಕ್ಕೆ ಸಾಕು. ಬಿಕಾಸ್ ದೊಡ್ಡ ಬ್ಯಾಗ್ ಹೊತ್ಕೊಂಡು ಹೋಗೋದಂದರೆ ಕಿರಿಕಿರಿ ಆಗ್ತದೆ ನನಗೆ. ಸೊ ಸಣ್ಣದಾಗಿ ಬೇಕಿತ್ತು, ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಇದು 100 ರೂಪೀಸ್ ಇದ್ದಿದ್ದು. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಯಾಕಂತ ಹೇಳಿದರೆ, ಯಾವುದಾದ್ರೂ ಫಂಕ್ಷನಿಗೆ ಹೋದರೆ, ವೆಡ್ಡಿಂಗ್ ಫಂಕ್ಷನಾ ಅಥವಾ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಬೆಸ್ಟ್ ಆಗುತ್ತೆ ಅಲ್ವಾ, ಲೈಕ್ ಒಂಥರ ಲೈಟ್ ಫ್ಲ್ಯಾಶಿಗೆ ಅದೆಲ್ಲ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ತೊಗೊಂಡೆ. ನೆಕ್ಸ್ಟ್ ಕಮ್ಸ್ ಟು ಇದು ತೊಗೊಂಡ್ವಿ. ಇದೊಂದು ಬ್ಯಾಗ್ ಲೈಕ್ ಎಲ್ಲಾದರೂ ಫಂಕ್ಷನ್, ಇದೂ 100 ರೂಪೀಸೇ. ಇದು 100 ರೂಪೀಸ್ ಇದೆ, ನಾನು ಬಿಡಿಸಿದ್ದೇನೆ. ಇದೇ ಬ್ಯಾಗ್ ಅದು. ಇದು ನೋಡ್ಲಿಕ್ಕೆ ಇಲ್ಲಿ ಸಣ್ಣದು ಕಾಣ್ತಿದೆ, ಬಟ್ ಇದು ಐಟಮ್ಸ್ ಎಲ್ಲ ಹಾಕಿದ ನಂತರ ಲೈಕ್ ತುಂಬ ಸ್ಪೇಸ್ ಇದೆ. ಸಿಕ್ಕಿಬಿತ್ತು, ತುಂಬ ಸ್ಪೇಸ್ ಇದೆ ಇದಕ್ಕೆ. ಸೊ ನಾವು ಬಟ್ಟೆ ಏನು ಐಟಮ್ಸ್ ಎಲ್ಲ ಇದೆ ತೊಗೊಂಡು ಬ್ಯಾಗಿಗೆ ಇದರಲ್ಲಿ ಹಾಕಿಡ್ಬೋದು. ಸೊ ತುಂಬ ಸ್ಪೇಸ್ ಇದೆ. ಸೊ ಇದೊಂದು ತೊಗೊಂಡ್ವಿ. ಇದು 100 ರೂಪೀಸ್. ಸೇಮ್ ನಾನು ಇದು ಬ್ಯಾಗ್ ಎಲ್ಲಿ ತೊಗೊಂಡು ಈ ಬ್ಯಾಗ್ ಎಲ್ಲಿ ತೊಗೊಂಡು ಸೇಮ್ ಅಲ್ಲೇ ತೊಗೊಂಡಿದ್ದು. ಸೊ ಎಲ್ಲಾನು ಜಾಸ್ತಿ ಹೆಂಗಸರಿಗೆ ಬ್ಯಾಗ್ ಇಷ್ಟ ಅಂತ ಈ ಸಲ ಬ್ಯಾಗೇ ತಂದಿಟ್ಟಿದ್ದಾರೆ ಜಾಸ್ತಿಯಾಗಿ, ಬೇರೆ ಏನೂ ಇಲ್ಲ. ಸೊ ಎಸ್, ತರಕಾರಿನೂ ತಗೊಂಡ್ವಿ. ಸೊ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ 3 ಜನ ಒಟ್ಟಿಗೆ ಹೋದ್ವಿ. ಆ್ಯಂಡ್ ಎಲ್ರಿಗೂ ಒಂದು ಇನ್ಫಾರ್ಮೇಷನ್ ಹೇಳಲಿಕ್ಕಿದೆ. ಅದೇನಂತ ಹೇಳಿದರೆ, ಸಂಡೇ 14th ನನ್ನ ಶಾರ್ಟ್ ಮೂವಿ, ಅದರಲ್ಲಿ ನಾನು ಒಂದು ಸ್ಮಾಲ್ ಪಾರ್ಟ್ ಮಾಡಿದ್ದೀನಿ. ಏನು ದೊಡ್ಡ ಪಾರ್ಟ್ ಅಂತ ಹೇಳಲ್ಲ, ಬಟ್ ಪಾಲಿಗೆ ಬಂದಿದ್ದು ಪಂಚಾಮೃತ, ಅದೇ ಹೇಳ್ಬೋದು ನಾನು. ಸೊ ನನ್ನ ಮೂವಿ ಶಂಕರ ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೆ ಟಾಪಿಕಲ್ಲಿ ಶಾರ್ಟ್ ಮೂವಿ ಕುಂದಾಪುರ ಕನ್ನಡದಲ್ಲಿ ಮಾಡಿದ್ದೇವೆ. ತುಂಬ ಸೂಪರ್ ಆಗಿದೆ. ಇದರಲ್ಲಿ ರಘುಪಾಂಡೇಶ್ವರ್ ಸರ್, ಪ್ರತಿಮಾ ಮ್ಯಾಮ್ ಎಲ್ಲ ಇದ್ದಾರೆ. ಸೊ ಈ ಮೂವಿನ ನೋಡಿ ಮಿಸ್ ಮಾಡಬೇಡಿ. ಥಿಯೇಟ್ರಲ್ಲಿ ರಿಲೀಸ್ ಅಲ್ಲ, ಇದು ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ. ಸೊ ಕನ್ಫರ್ಮ್ ಆಗಿ ನಾನು ಏನಂತ ಹೇಳಿ ಅದನ್ನು ನಾನು ನಿಮಗೆ ಕನ್ಫರ್ಮ್ ಆಗಿ ಪೋಸ್ಟ್ ಹಾಕ್ತೇನೆ. ಸೊ ನೋಡಿ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳಿ ಬೇಡ್ಕೊಳ್ತೇನೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಹೇಳಿ ಕೇಳ್ಕೊಳ್ತೀನಿ. ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.